ಸೊ ಗುಡ್ ಮಾರ್ನಿಂಗ್ ಅಂಡ್ ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಸೊ ಇವತ್ತಿಂದ ವ್ಲಾಗ್ ಆಕ್ಚುಲಿ ಟ್ರಾವೆಲ್ ವ್ಲಾಗ್ ಇರುತ್ತೆ. ಇಷ್ಟ ದಿನ ನಿಮ್ಗೆ ಜಸ್ಟ್ ಫ್ಯಾಮಿಲಿ ಕೈಂಡ್ ಆಫ್ ಫ್ಯಾಮಿಲಿ ವ್ಲಾಗ್ ಎಲ್ಲ ಸಿಕ್ತಿತ್ತು, ಇಲ್ಲೇ ಊರಂದ್ರೆ ಸಿಕ್ತಿತ್ತು. ಬಟ್ ಇವತ್ತೇನ ಟ್ರಾವೆಲ್ ವ್ಲಾಗ್ ಸಿಗುತ್ತೆ. ಒಂದ್ ಕಡೆ ಹೊಂಟಿದೀವಿ, ನಾಗರ ಬೆಟ್ಟ ಅನ್ಕೊಂಡು ಒಂದ್ ಊರ್ ಐತಿ, ಅಲ್ಲಿ ಒಂದ್ ಸ್ವಲ್ಪ ಕೆಲಸ ಇದೆ ಅಂತ ಹೊಂಟಿವಿ. ಸೊ ನೋಡೋನು ಹೋಗೋ ಟೈಮ್ದಾಗ ಏನೇನಾಕೈತಿ, ಮತ್ ಹಂಗ ಯಾವ ಟೈಮ್ ಏನ್ರ ಒಂದು ಚಲೋ ಚಲೋ ಸ್ಪಾಟ್ ಸಿಕ್ಕಂದ್ರೆ ಹಂಗ ಎಕ್ಸ್ಪ್ಲೋರ್ ಮಾಡೋನು. ನೋಡೋನು ಇವತ್ತು ಏನೇನಾಗತ್ತಂತ. ಅಲ್ಲಿ ಪ್ರಭು ಇದಕ್ ಹೋಗ್ಯಾನು, ಪೆಟ್ರೋಲ್ ಹಾಕ್ಸತಾನ. ಸೊ ಬ್ಲಾಗ್ ನಾ ಸ್ಟಾರ್ಟ್ ಮಾಡತ್ತನ. ಹಂಗ ಇದನ್ನ ಮಾರ್ಕ್ ಸ್ವಲ್ಪ ಇಗ್ನೋರ್ ಮಾಡ್ರಿ, ಹಂಗ ನಿನ್ನೊಂದ್ ಸ್ವಲ್ಪ ತಟ್ಟೈತಿ. ಸೊ ಸಿಗೋಣ. ಹಂಗೆ ಗಣಪತಿ ವ್ಲಾಗ್ ನಿನ್ನೇನ್ ಬಂದೈತಲ್ಲ, ಅದ್ರೊಳಗೆಲ್ಲ ನೀವು ನೋಡಿರ್ಬೋದು ಹಂಗ ಹಿಂಗ ಅಂತ. ಆ ಟೈಮ್ದಾಗ ಸ್ವಲ್ಪ ಒಂದು ಪಟಾಕ್ಷಿ ಇರುತ್ತಲ್ಲ, ಅದು ಬಂದ್ ಹಿಂಗ ಆಯ್ತು, ಅದರಿಂದ ಸ್ವಲ್ಪ ಕಚ್ಚಾಗಿದೆ. ಸೊ ಇಗ್ನೋರ್ ಇಟ್. ಹಂಗ ನೋಡೋಣ ಇವತ್ತು ಸ್ವಲ್ಪ ಎಕ್ಸೈಟ್ಮೆಂಟ್ ಇರುತ್ತೆ ಅಂತ ಹಂಗ ಅನ್ಸುತ್ತೆ. ಸ್ವಲ್ಪ ವಿಡಿಯೋ ಒಳಗ ನೋಡೋಣ ಏನೇನ್ ಸಿಗುತ್ತಂತ. ಹಂಗ ಪ್ರಭು ಬರತಾನು. ಇವತ್ತು ಒಟ್ಟಿನಲ್ಲಿ ಹೆಂಗಾಗುತ್ತೆ ಏನಾಗುತ್ತೋ ಚೆನ್ನಾಗ್ ಒಂಥರ ಎಲ್ಲಾ ಸೀನ್ರಿ ಸಿಗುತ್ತೆ. ನಾವು ಎಕ್ಸೈಟ್ ಆಗಿವಿ. ಸೊ ಫಸ್ಟ್ ಟೈಮ್ ಅಂತ ಅನ್ಕೋಬೇಕು ನಾವಂದ್ರೆ ಹಿಂಗೆಲ್ಲಾ ಟೈಪಿಂಗ್ ಹೊರಗಿಂದ ನೇಚರ್ ನೀವು ನಿಮ್ಗಂತ್ರ ಈ ತರ ಕಂಟೆಂಟ್ ಏನೋ ಕೊಟ್ಟಿಲ್ಲ ನಾವ. ಸೊ ಅದ ನೋಡೋಣ, ಸಿಗೋಣ. ದೂರಿಂದ ನೋಡುವಾಗ ಸಣ್ಣ ಕಾಣ್ತಾವು, ಬಟ್ ಅದ್ರ ಫ್ಯಾನ್ ನೋಡ್ರಿ ಟ್ರ್ಯಾಕ್ಟರ್ ಅಂತ ಕಾಣತೈತಿ. ಬ್ರೋ ಗಾಡಿ ಅಂತ ಬಂದ್ ಬಿದ್ದತಿ. ಗಾಡಿಗೆ ನಾರ್ಮಲಿ ಕ್ಯಾಶುವಲಿ ಬರಾತಿದ್ವು, ಗಾಡಿಗೆ ಏನಾಯ್ತು ಯಾಂಬಲ ಸಡನ್ಲಿ ಬಂದ್ ಬಿದ್ದತಿ. ನೈಟ್ ಫೋನ್ದಾಗು ಚಾರ್ಜ್ ಇಲ್ಲ. ನೋಡ್ರಿ ನಮ್ ಗಾಡಿ ಹಂಗ್ ಬಂದ್ ಬಿದ್ದತಿ. ಮತ್ತೆ ಹತ್ರ ಹಸದಿತ್ತು, ಸ್ವಲ್ಪ ಹೋಗಿ ಏನೇನ್ ತಿಂದ್ವು? ಸಮೋಸ ಅಲ್ಲ, ಸಮೋಸ ಬಡಂಗ, ಸಮೋಸ ಪಾನಿಪುರಿ ಪ್ಲಸ್ ಬಡಂಗ ತಿಂದ್ವು, ಹೊಟ್ಟೆ ಅಂತ ತುಂಬಿಸ್ಕೊಂಡ್ವು. ಸೊ ಮೆಕ್ಯಾನಿಕಲ್ ಫೋನ್ ಮಾಡಿದ್ದಲ್ಲ, ಮೆಕ್ಯಾನಿಕಲ್ ಫೋನ್ ಮಾಡಿದ್ವು. ಬರಾತನಂತ ಫೋನ್ ಮಾಡ್ಯಾನು, ಗಾಡಿ ರಿಪೇರ್ ಮಾಡ್ಕೊಂಡ ಮತ್ ಬರ್ಬೇಕಂದ್ರ ರಾತ್ರಿ 5 ತಿಂಗ್ ಲೇಟ್ ಆಕತಿ ಅನ್ಸತಿ. ಫೋನ್ದಾಗು ಚಾರ್ಜ್ ಇಲ್ಲ. ಇನ್ ಮುಂದ ಲಾಗ್ ಮಾಡಕ್ ಆಕತ್ತೋ ಇಲ್ಲೋ ಅಂಬಲ್ ಗೊತ್ತಿಲ್ಲ. ಬಟ್ ಲೆಟ್ ಮಿ ಸಿ, ನೋಡೋನು. ಇನ್ನೊಂದ್ಸತಿ ನನ್ ಗಾಡಿನ ನಮ್ಮ ಜೀಬಿನ ತೋರ್ಸ್ತನೋ. ಸೌಂಡ್ ಮಾರಿ ನೋಡ್ರಿ ಹಂಗೈತಿ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್. ವ್ಯೂ ಮಾತ್ರ ಮಸ್ತ್ ಐತಲ್ಲ. ಇಡೀ ಚಂದ್ರಾಮ, ವಾವ್
ಇವಾಗ ಜಸ್ಟ್ ನಾಲ್ಕರ ಬೆಟ್ಟಕ್ಕೆ ಹೋಗಿ ಇವಾಗ ಜಸ್ಟ್ ಮನೆಗೆ ಬನ್ನಿ. ನಾ ಬಂದ ನಂತರ ನಮ್ಮ ಮಿಸ್ಸಸ್ ಗೊತ್ತಿಲ್ಲ, ಗೊತ್ತಾತಂದ್ರ ಒಂದ್ ಸೆಕೆಂಡ್ ರೂಮ್ದಾಗ ಹೋಗ್ತಾನು. ಇವಾಗ ಜಸ್ಟ್ ರೂಮಿಗೆ ಬನ್ನಿ. ನಾ ಬಂದಿದ್ದ ನನ್ನ ಮಿಸ್ಸಸ್ ಅಂದ್ರೆ ಗೊತ್ತಿಲ್ಲ, ಬಂದಂದ್ರೆ ಇವ್ರು ಭಾಳ ಬೈತಾಳು. ಯಾಕಂದ್ರ ಒಂದಿನ ಹೋಗ್ತಂತ ಹೇಳಿ ಜಸ್ಟ್ ಒಂದ ದಿನ ಹೋಗ್ತಾನಂತ ಹೇಳಿ 2 ದಿನ ಹೋಗಿ ಬನ್ನಿ. ಇನ್ನು ಬಂದ್ ಬಳಕಂದ್ರ ಭಾಳ ಬೈತಾಳು. ಇನ್ನ ಯಾಕಪ್ಪ ಅಂತಂದ್ರ ಒಂದ ದಿನ ಹೋಗ್ತಾನಂತ ಹೇಳಿನಿ. ನನಗಂತೂ ಹೋಗಿ ಬರ್ಬೇಕಂದ್ರ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಆಯ್ತು. ಯಾಕಪ್ಪ ಅಂತಂದ್ರ ಗಾಡಿ ಅಂದ್ರೆ ಗಾಡಿ ಕೈ ಕೊಟ್ಟು ಗಾಡಿಗೆ ಮತ್ತು ಅಲ್ಲಿ GB ಅವ್ರ ರಿಲೇಷನ್ಸ್ ಯಾರು ಇದ್ರಂತ ಅವ್ರಿಗೆ ಫೋನ್ ಮಾಡಿ ಮತ್ತೆ ಗಾಡಿ ಹಗ್ಗ ಕಟ್ಕಿಸಂದು ಎಳ್ಕೊಂಡು ಹೋಗಿ ಮತ್ತು ಅಲ್ಲಿ ಹೋಗಿ ಒಂದಿನ ಸ್ಟೇ ಆಗಿ ರಾತ್ರಿ ಊಟ ಪಟ ಮಾಡ್ಕೊಂಡು ಮಾರ್ನಿಂಗ್ ಎದ್ದು ಬರ್ಬೇಕಂದ್ರೆ ನನಗಂದ್ರೆ ಭಾಳ ಟೈಮ್ ಆಯ್ತು. ಯಾಕಂದ್ರೆ ಮತ್ತೆ ಮಾರ್ನಿಂಗ್ ಮತ್ತೆ ಚೇತನ್ ಅವ್ರ ಮನ್ಯಾಗ ಇದ್ದ ಕಿಶಿಂದ ಮತ್ತೆ ಸಂಜೆ ಮಟ್ಟ ಅಲ್ಲೇ ಇದ್ನಿ. ಮತ್ತೆ ಚೇತನ್ ಬ್ಯಾರಿ ನೈಟ್ ಬ್ಯಾಂಗ್ಳೂರ್ಗ್ ಮತ್ತೆ ರಿಟರ್ನ್ ಹೋಗ್ಬೇಕಾಗಿತ್ತ. ಯಾಕಂದ್ರೆ ಕಾಲೇಜ್ದಾಗ ಪ್ರಿನ್ಸಿಪಾಲ್ ಏನೋ ಭಾಳ ಬೇಯಾಕತ್ತಿದಂತ, ನೀ ಎಷ್ಟು ದಿನ ಅಪ್ಪ ನೀ ಹಾಲಿಡೇ ತಗೊಂತಿ ಮತ್ತ ನಿಂದ ಭಾಳ ಲೀವ್ ಅದು ಭಾಳದಾವು ನೋಡು, ಮತ್ತೆ ನಾಳೆ ಇಂಟರ್ನಲ್ಸ್ ಅದು ಕೊಡಾಕದು ಭಾಳ ಪ್ರಾಬ್ಲಮ್ ಆಕತಿ ಅನ್ಕಿಶನ್ ಭಾಳ ಭಯಾಕತ್ತಿದ್ದ. ಅದಕ್ಕೇನತಿ ಸೊ ಅವ್ನ್ ಕಳ್ಸೋದ್ ಬ್ಯಾರೆ ಇತ್ಲ. ನಾನು ಸಂಜೆ ಮಠ ಅಲ್ಲೇ ಐ ಥಿಂಕ್ 7:45 ಬ್ಯಾಂಗ್ಳೂರ್ ಡೈರೆಕ್ಟ್ ಬಸ್ ಇತ್ತು, ರಿಸರ್ವೇಶನ್ ಮಾಡಿದ್ವು. ಅವನಟ್ ಕಳಿಸಿ ನಾ ಬರ್ಬೇಕಂತಂದ್ರೆ ಭಾಳ ಟೈಮ್ ಆಯ್ತು. ಮತ್ತು ಇನ್ನೊಂದು ಏನ್ ಹೇಳ್ಬೇಕಪ್ಪ ಅಂತಂದ್ರ ನಾ ವಿಡಿಯೋ ಊಟ ಮಾಡಿದ್ದ ಅಲ್ಲಿ ಏನೇನಾಯ್ತು ಪ್ರಾಬ್ಲಮ್ಸ್ ಏನೇನಾಯ್ತು ಅದನ್ನೆಲ್ಲಾನು ತೋರಿಸ್ಬೇಕು ನಿಮ್ಗೆ ಹೇಳ್ಬೇಕು ಅಂತೇಳಿ ಮಾಡಿದ್ನಿ. ಬಟ್ ಸಾರಿ ಗೈಸ, ನನ್ನಿಂದ ಆಗ್ಲಿಲ್ಲ. ಯಾಕಪ್ಪ ಅಂತಂದ್ರ ನಾ ಹೇಳಿದ್ನಿ ನನ್ನ ಫೋನ್ದಾಗೂ ಚಾರ್ಜ್ ಇಲ್ಲ, ಮತ್ತ ಹಡಂಕ ನಂದು ಫೋನ್ ಚಾರ್ಜರ್ ಮರ್ತು ಬೇರೆ ಹೋಗಿದ್ನ, ಹಿಂಗಾಗಿ ಫೋನ್ ಚಾರ್ಜರ್ ಇರಲಿಲ್ಲ. ಸೊ ನಾ ವಿಡಿಯೋನು ಮಾಡಕ್ ಆಗ್ಲಿಲ್ಲ. ಅದಕ್ಕೆ ಅದನ್ನೆಲ್ಲ ತೋರ್ಸ್ಬೇಕಾಗಿತ್ತು. ಬಟ್ ನನಗೂ ಭಾಳ ಬೇಜಾರಾಗತೈತಿ, ತೋರ್ಸಕ್ ಆಗ್ಲಿಲ್ಲ. ಸೊ ಪ್ರಾಬ್ಲಮ್ ಅಂತ ಭಾಳ ಆಯ್ತು ಗುರು. ಯಾವ ರೀತಿ ಆಯ್ತು ಅಂತಂದ್ರ ಹೇಳಕ್ ಆಗ್ಲಿಲ್ಲ. ಬಟ್ ಅಂದ್ರೂನು ಚಲೋ ಪಾಪ ಅವ್ರ ಎಲ್ಲೂ ಮಾವ ಅಂತೇಳಿ ಯಪ್ಪ ಅವ್ರಿಗಂತ್ರ ಭಾಳ ಅಂದ್ರ ಭಾಳ ಥ್ಯಾಂಕ್ಸ್ ಹೇಳ್ತನು. ಯಾಕಪ್ಪ ಅಂತಂದ್ರ ಅವ್ರಿಗೆ ನಮ್ಗ ನೈಟ್ ಹೊತ್ತ ಅವ್ರ ಫ್ರೆಂಡ್ಸ್ ಅನ್ ಕರ್ಕೊಂಡ್ ಈಗ ಈಗ ಜಸ್ಟ್ ಬನ್ನಿ ಮಿಸ್ ಮಾಡ್ಕೊಂಡ್ ಗೊತ್ತೈತಿ. ಗಾಡಿ ಕೈ ಕೊಟ್ಟು ಅದನ್ನ ಏನ್ ಕೈ ಕೊಡ್ತೈತಿ? ಅಲ್ಲಿ ಒಂದಲ್ಲ ಎರಡಲ್ಲ 2 ದಿನ ಹೋಗಿದಿ. ಒಂದ ದಿನ ಅಂತ ಹೇಳಿ ಹೋಗಿದ್ದೆ. ಓಕೆ ಕರಿ 2 ದಿನದ ಯಾಕೆ ಹೋಗತಿ ನೀನ? 2 ದಿನ ಅಂತಂದ್ರ ಗಾಡಿ ಕೈ ಕೊಟ್ಟು ಮತ್ತ ಫೋನ್ ಮಾಡಿ ಹೇಳ್ಬೇಕಂತಂದ್ರ ಚಾರ್ಜರ್ ಮರ್ತು ಹೋಗಿದ್ನಿಲ್ಲ. प्यारी समझ गई। ಸಾರಿ, ಐ ಲವ್ ಯು ಜೆನಿ. ಅಡಿಗೆದೇನ್ ಮಾಡಿಲ್ಲ? ಮಾಡತ್ತೇನೆ. ಹೌದ್, ಹಾಯ್ ಮಾಡು. ಹಾಯ್ ಅಪ್ಪ, ನಾನು ಬಾಳ ಮಿಸ್ ಮಾಡ್ಕೊಂಡಿನಿ. ಈಗ ಬಂದಿಲ್ಲ. ಪ್ರಾಬ್ಲಮ್ ಅಂತೂ ಆಯ್ತು. ಪ್ರಾಬ್ಲಮ್ ಆಗೋಣ ಚೇತನ್ ಅವ್ರ ಫ್ರೆಂಡ್ ಅಲ್ಲ, ಚೇತನ್ ಅವ್ರ ಮಾಮ ಅಂತ ಅವ್ರ ಫೋನ್ ಮಾಡಿದ ತಕ್ಷಣ ಅವ್ರ ಫ್ರೆಂಡ್ ಕರ್ಕೊಂಡ್ ಬಂದ, ಜೊತೆಗ್ ಹಗ್ಗ ತಗೊಂಡ್ ಬಂದ, ಗಾಡಿ ಕಟ್ಕೊಂಡ ಅಲ್ಲಿ ಹೋಗಿ ಊಟ ಅದು ಮಾಡ್ಕೊಂಡ ರಾತ್ರಿ ಮಲ್ಕೋಬೇಕಂದ್ರ 11:30 ಆಯ್ತು ಮಲ್ಕೋಬೇಕಂತಂದ್ರ. ಮತ್ ಮಾರ್ನಿಂಗ್ ಎದ್ದ ಬೈಕ್ ರೆಡಿ ಮಾಡ್ಸಕಂತ ಹೋದ್ವು. ಬೈಕ್ ಬೇಕಾಗಿತ್ತಾನಿದ ಹೋಗೋದು ಮತ್ತ ಅಲ್ಲಿ ಹಿಂಗೆಲ್ಲ ಅದ್ ಎದಕ್ಕಾಗಿತ್ ನಾ ಹೇಳಿ. ನನಗೆ ಕೇಳೋದು 1 ದಿನ 2 ದಿನ ಹೋಗಿದ್ದಿಲ್ಲ, ಅದ ಅದಕ್ಕ ಬರಬರ ಮಾಡ್ಯಾನ ನಾರಾಯಣ. ಅದಕ್ಕ ಅದಕ್ಕ ಗಾಡಿ ಬಂದಿದ್ದೈತಿ ನಮ್ದು. ಪ್ರಾಬ್ಲಮ್ ಅಂತ್ರ ಬಾಳ ಹೆವಿ ಆಯ್ತು. ಬಟ್ ಅಂದ್ರೂನು ಹೇಳಿದ್ರ ಮಾತು ಕೇಳೋದಿಲ್ಲ, ಹೋಗೋದು ಮತ್ತ ಹಿಂಗೆಲ್ಲಾ ಆಗ್ತಿತ್ತದ. ಬ್ಯಾಡಂದ್ರ ಬಿಟ್ಟು ಬಿಡುದು. ಬಟ್ ಎಲ್ಲೂ ಮಾವ ಅಂತೇಳಿ ಚೇತನ್ ಅವ್ರ ಮಾಮ. ಬಟ್ ಇಷ್ಟ ನಮಗಂತ್ರ ಹೆಲ್ಪ್ ಮಾಡ್ರು ಪಾಪ.
ನಮ್ಗ ಅಲ್ಲಿ ಹೋದ ತಕ್ಷಣ ನಮ್ಗ್ ₹1 ಖರ್ಚು ಮಾಡಕ್ ಕೊಡ್ಲಿಲ್ಲ. ಬಾಳ ಅಂದ್ರ ಬಾಳ ನಮ್ನ ಕೇರ್ ಮಾಡ್ರು, ಆಸ್ ಎ ಬ್ರದರ್ ತರ ಕೇರ್ ಮಾಡ್ರು. ಚೇತನ್ ಅವ್ರನು ಬಾಳ ಕೇರ್ ಮಾಡಿದ. ಮತ್ತ ಅವ್ರ ನನ್ ಎಷ್ಟ್ ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಿಲ್ಲ, ಅಷ್ಟ್ ಕೇರ್ ಮಾಡ್ರು. ಮತ್ ಮಾರ್ನಿಂಗ್ ಎದ್ದ ಎಬ್ಸಿ ಸ್ವಲ್ಪ ನಮ್ ಜೊತೆ ಎಂಜಾಯ್ಮೆಂಟ್ ಅದು ಮಾಡ್ರು. ಮತ್ತ ಮಾತುಕತೆಗಳೆಲ್ಲ ಅದನ್ನು ತೋರ್ಸ್ಬೇಕಂತ ಅನ್ಕೋನಿ, ಬಟ್ ನನ್ ಫೋನ್ ಚಾರ್ಜ್ ಇರಲಿಲ್ಲ. ಸೊ ಬಾಯಿಂದ ಹೇಳಾಕತ್ತೀನಿ. ಬಟ್ ಇನ್ನೊಂದ್ಸತಿ ಹೋದಾಗ ಅವ್ರು ನಿಮ್ಗೆಲ್ಲಾರ್ಗು ಪರಿಚಯ ಮಾಡಿಸ್ಕೊಡ್ತನು, ಯಾರ ಎಲ್ಲೂ ಮಾಮ ಅಂತ ಹೇಳಿ ಯಾರ ಅಂತೇಳಿ ನಿಮಗೂ ಪರಿಚಯ ಮಾಡಿಸ್ಕೊಡ್ತನು. ಚೇತನ ಎಲ್ಲೂ ಮಾಮ ಅಂತ ಅಂದ ನನ್ ಬಾಯಾಗ ಎಲ್ಲೂ ಮಾಮ ಅಂತಾನೆ ಬರತೈತಿ. ಸೊ ತಪ್ಪು ತಿಳ್ಕೊಕ್ ಹೋಗ್ಬೇಡ್ರಿ, ನಾನು ಇನ್ ಮುಂದೆ ಅವ್ರಿಗೆ ಮಾಮ ಅಂತಾನೆ ಕರಿತನು. ಬಟ್ ಮನಿಗೆ ಮತ್ ಬೈಕ್ ಎಲ್ಲ ರೆಡಿ ಮಾಡ್ಸಿದ್ವು. ಅವು ರೆಡಿ ಮಾಡ್ಸಿದ್ಮೇಲೆ ಬೈಕ್ ರೆಡಿ ಮಾಡ್ಸಕ ಅದ್ರದ್ದು ಎಷ್ಟ್ ಪ್ರೈಸ್ ಆಯ್ತು ನೋಡ ಪಾಪ. ಅದನ್ನೆಲ್ಲಾನು ರೊಕ್ಕ ಅವ್ರ ಕೊಟ್ರು. ನಮ್ಗ ಅವ್ರ ಊಟನು ಅವ್ರ ಮಾಡ್ಸಿದ್ರು. ನಮ್ದು ಅಲ್ಲಿ ಏನ್ ಜಸ್ಟ್ ಅವ್ರ ಏರಿಯಾದಾಗ ಏನ್ ಹೋದ್ವು, ಅವ್ರ ಕಡೆ ಏನ್ ಹೋದ್ವು, ನಮ್ದು ಉಸ್ತುವಾರಿ ಅವ್ರು ಎಲ್ಲಾನು ನೋಡ್ಕೊಂಡ್ರು. ನಮ್ ಕುಡಿದ್ ನೀರ್ ಹುಡ್ಕೊಂಡ್, ಮಲ್ಗೋದ್ ಹುಡ್ಕೊಂಡ್, ಊಟ ಮಾಡೋದ್ ಹುಡ್ಕೊಂಡ್, ಗಾಡಿ ರಿಪೇರ್ ಮಾಡೋದ್ ಹುಡ್ಕೊಂಡ್, ನಾವ್ ಬಂದಾಗಿಂದ ಹಿಡ್ಕೊಂಡ್ ಹೋಗೋತರ ಪಾಪ ಅವ್ರೆಲ್ಲಾನು ಅವ್ರ ಖರ್ಚು ನೋಡ್ಕೊಂಡ್ರು. ಮನಿಗ್ ಬಂದ್ವಿ, ಮನಿಗ್ ಬಂದ್ ಕಿಶಿಂದ ಮತ್ತ ಫೋನ್ ಚಾರ್ಜ್ ಹಾಕಿ ಅಲ್ಲೇ ವಿಡಿಯೋ ಮಾಡ್ಬೇಕಂತ ಮಾಡಿ. ಬಟ್ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಯಾಕಪ್ಪ ಅಂತಂದ್ರೆ ಚೇತನ್ ಬೆಂಗ್ಳೂರ್ ಬೇರೆ ಕಳ್ಸೋದಿತ್ತು, ಹಿಂಗಾಗಿ ನಂಗೆ ವಿಡಿಯೋದು ಮಾಡಕ್ ಆಗ್ಲಿಲ್ಲ. ಸೊ ಸಾರಿ ಗೈಸ್. ಮತ್ ಚೇತನನು ಮನಿಗೆಲ್ಲ ಬೆಂಗ್ಳೂರ್ ಕಳ್ಸುದ ಅದ್ನು ಕ್ಲಿಪ್ ಹಾಕ್ಬೇಕಂತ ಅನ್ಕೊಂಡಿದ್ದೆ, ಬಟ್ ಅದು ಹಾಕಕ್ ಆಗ್ಲಿಲ್ಲ. ಚೇತನ ಒಂದ್ ರೂಮಿ ಅಂತೇಳಿ ಲ್ಯಾಬ್ರೋಡ್ ರೂಮಿ ಅಂತೇಳಿ ಒಂದ್ ನೈಸ್ ಹಾಕಿದ್ದ. ಸೊ ಅದನ್ನ ಅವನ್ ಜೊತೆಗೇನೆ ಬೆಂಗ್ಳೂರ್ಕ ಕರ್ಕೊಂಡ್ ಹೋಗ್ಬೇಕಂತ ಹೇಳಿ ಮಾಡಿದ್ದ. ಬಟ್ ಬಸ್ದಾಗ ಏನ್ ಮಾಡಿದ್ರು ಅದನ್ನ ಅಲೌಡ್ ಇಲ್ಲ ಅಂತ ಹೇಳಿದ್ರು. ಸೊ ನಾವು ಸ್ವಲ್ಪ ಬಾಳ ಅಂದ್ರೆ ಬಾಳ ರಿಕ್ವೆಸ್ಟ್ ಮಾಡ್ಕೊಂಡು, ಬಟ್ ಅವ್ರ ಇಲ್ರಿ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಸರ್ ಆಗಂಗಿಲ್ಲ ಅಂತ ಅಂದ್ರು. ಹಿಂಗಾಗಿ ಅವು ಚೇತನ್ ಹೋಗೋದ್ ಮುಂದ್ ಬಾಳ್ ಬೇಜಾರ್ ಬೇಜಾರ್ ಅನ್ನೋದಕ್ಕಿಂತನು ಜಾಸ್ತಿ ಅಳಾಕತ್ತಿದ್ಪ ಅಣ್ಣ, ಬಾಳ ಫೀಲ್ ಆಗತ್ತಿತ್ತು ಅದ್ರ ಅಳ್ಕೊಂತಾನ ಅದ. ಬಟ್ ಹಿಂಗಾಗಿ ನಂಗೂ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಸೊ ಮನಿಗ್ ಬಂದ ಎಲ್ಲಾನು ವಿಡಿಯೋ ಮಾಡಾಕತ್ತಾನಿ. ಈ ವ್ಲಾಗ್ದಾಗ ಅಂತ್ರ ಆಗಿದ್ದಿಷ್ಟ ಎಲ್ಲಾನು ತೋರ್ಸ್ಬೇಕಂತ ಅನ್ಕೊಂಡಿದ್ನಿ, ಬಟ್ ನನ್ನಿಂದ ತೋರ್ಸಕ್ ಆಗ್ಲಿಲ್ಲ. ಯಾಕಂದ್ರೆ ನನ್ ಫೋನ್ದಾಗ ಚಾರ್ಜ್ ಇರ್ಲಿಲ್ಲ, ಮತ್ ನನ್ ಬ್ಯಾಟ್ರಿ ಹೆಲ್ತ್ ಕಡಿಮೆ ಆಗೈತಿ. ಹಾಕ್ಸ್ಬೇಕಂತಂದ್ರ ಸ್ವಲ್ಪ ಪರ್ಸನಲಿ ಬಾಳ್ ಪ್ರಾಬ್ಲಮ್ ಅದಾವು, ಫೈನಾನ್ಸಿಯಲಿ ನಂಗೂ ಬಾಳ್ ಪ್ರಾಬ್ಲಮ್ಸ್ ಅದಾವು. ಸೊ ಎಲ್ಲಾನು ನೋಡ್ಬೇಕು. ಹಿಂಗಾಗಿ ನನ್ ಫೋನ್ ರಿಪೇರಿ ಮಾಡ್ಸಕ್ ಆಗ್ಬತ್ತು. ಸೊ ಒಂದ್ಸತಿ ಮಾಡಿಸ್ತನು, ಟೈಮ್ ಬರ್ಲಿ, ಎಲ್ಲದಕ್ಕೂ ಟೈಮ್ ಬರ್ಲಿ, ಎಲ್ಲಾನು ಮಾಡಿಸ್ತನು. ಟೈಮ್ ಎಲ್ಲಾನು ಮಾಡಬೇಕಲ್ಲ, ಟೈಮ್ ಬರ್ಲಿ ಎಲ್ಲಾನು ಮಾಡಿಸ್ತನು. ಸೊ ಮತ್ತೆ ಸಿಗೋಣ ಗೈಸ್, ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಸೊ ಸಿಗ್ತೀನಿ ಅನ್ನೋದಕ್ಕಿಂತನೂ ಇಬ್ರು ಜೊತೆಗ್ ಸಿಗ್ತೇವಿ. ಸೊ ಬಾಯ್ ಗುರು.